ಜುಮೇರಾ ಆ ಸೈಡ್ ಹೊಂಟಿವಿ, ಅಂದ್ರೆ ಜುಮೇರಾ ವ್ಯೂ ಇರ್ತದಲ್ಲ, ಅದು ಪಾಮ್ ವ್ಯೂ ಇರ್ತದೆ ಅಲ್ಲಿ ಹೊಂಟಿವಿ. ಆಮೇಲೆ ಐನ್ ದುಬೈ ಲಾರ್ಜೆಸ್ಟ್ ಅಂಡ್ ಟಾಲೆಸ್ಟ್, ಲಂಡನ್ ಆಗಿ ಕೇಳಿರ್ಬೋದಲ್ಲ ಆ ಟೈಪ್ ಐನ್ ದುಬೈ ಅಂತಾರೆ. ಲಾರ್ಜೆಸ್ಟ್ ಜೈಂಟ್ ಆದ್ರೆ ಎಲ್ಲಾರ್ಕಿನ ದೊಡ್ಡದು ಇಲ್ಲದು, ಲಂಡನ್ಕಿನ ದೊಡ್ಡದು. ಮಸ್ತ್ ಮಜಾ ಬರೋದದ ಇವತ್ತು. ಸ್ವಲ್ಪ ಏನಂತಾರೆ ನಿನ್ನೆ ಹೆಕ್ಟಿಕ್ ಆಗಿತ್ತಲ್ಲ, ಇವತ್ತು ಆ ಪರಿ ಹೆಕ್ಟಿಕ್ ಇಲ್ಲ, ಸ್ವಲ್ಪ ಚಲೋ ಅದ ಇವತ್ತಿನ ದಿವಸ. ಮಜಾ ಬರ್ತದೆ ನೋಡು, ಮಜಾ ಬರ್ತದೆ. ಪಾಮ್ ಜುಮೇರಾಗಿ ಬಂದೀವಿ ಈಗ. ಅಲ್ಲಿ ಬಿ ವ್ಯಾಟ್ ಪಾಮ್ ಅಂತ ಇರ್ತದೆ, ಅಲ್ಲಿ ಬಂದೀವಿ. ಅಲ್ಲಿಂದ ಅದು ಇದು ಕಾಣ್ತಲ್ಲ, ಈಗ ಪಾಮ್ ಲೀಫ್ ಇರ್ತಲ್ಲ, ಆ ಶೇಪ್ದಾಗ ಐಲ್ಯಾಂಡ್ ಕಟ್ಟಾರಿದೆ. ಇಲ್ಲಿಂದ ಅಬ್ಸರ್ವೇಟರಿ ಡೆಕ್ ಪ್ರಾಪರ್ ಮಸ್ತ್ ಕಾಣ್ತದೆ, ಆ ಚಂದ ಕಾಣ್ತಾ ಇಲ್ಲ. ಭಾಳ ಲೈನ್ಸ್ ಪಾಮ್ ಭಾಳ ಲೈನ್ ಅದ. ಇಲ್ಲಿ ನಮ್ಮ ಸ್ಕಿಪ್ ದ ಲೈನ್ ಇದ್ದಿದ್ದಿಲ್ಲ. ಇಲ್ಲ ನಾರ್ಮಲ್ ಜನರಲ್ ಅಡ್ಮಿಷನ್ ಟಿಕೆಟ್ ಅದ, ಕಾಬಿಟ್ಟಿಲ್ಲ ಇಲ್ಲ. ಬೇಸಿಗೂ ಭಾಳ ಹಚ್ಚಿಲ್ಲಲ್ಲ ಇಲ್ಲಿ. ಅಬುದಾಬಿ ಎಷ್ಟ ಚಂದ ನೋಡಪ್ಪ. ಅದ I don't like Dubai. ಚಲೋ ಈಗ ಸುಸ್ತಾಗಲಿ ಅಂತ ಜಿಡ್ಡದ ಚೂರು. 20 million tons of sand was brought from the ocean to build the 17 fronds in the shape of a palm. This is the famous hotel, open 2000. Tourist destinations such as the view at the palm. This is our location here at the center of the Nakheel Marinas. We have the east and west marinas. We were able to see it at كنت أحاول أن أبذل البحر وكانوا يضحكون، والآن كثيرا ما أصبحتهم إلى مشروع أن أقرب المظالم التي في البحر. دعونا نتحاور ونفكر في المستقبل ليكون لدينا جميعا رؤية واضحة، فدعونا نخوض معا معركة التنمية وليكن لضحايانا الفقر والجهل والتخلف. ಬರೀ ಮಸ್ತ್ ಕಾಣ್ತದೆ ನೋಡ್ರಿ ವ್ಯೂ ಇಲ್ಲಿ. ಓಹೋ ಹೆವಿ ಅದಲ್ಲೇ ಅಟ್ಲಾಂಟಿಸ್ದ ಪಾಮ್ ಅದ ನೋಡ್ರಿ ಅಲ್ಲಿ. ಇದು ದೊಡ್ಡದು ಇದು ಫುಲ್ ಫೇಮಸ್ ಅದ ಅಟ್ಲಾಂಟಿಸ್ದ ಪಾಮ್. ಮಾಲ್ ಮತ್ತು ಹೋಟೆಲ್ ಮೇನ್ ಮಾಲು ಅದ. ವ್ಯೂ ಮಾತ್ರ ಚಲೋ ಕಾಣ್ಲತ್ತದ. ನೆಕ್ಸ್ಟ್ ಇಲ್ಲಿ ಹೋಗ್ಬೇಕು ನೋಡ್ರಿ, ಐನ್ ದುಬೈ. ಇಲ್ಲಿಂದ ಕಾಣ್ತದ, ಆದ್ರೆ ಅಲ್ಲಿಂದ ಮಸ್ತ್ ವ್ಯೂ ಅದ. ಮತ್ತು ಅದೇ ಏನಂತಾರೆ ಲಾರ್ಜೆಸ್ಟ್ ಜಾಯಿಂಟ್ ವೀಲ್ ಇನ್ ದ ವರ್ಲ್ಡ್ ಇದು ಐನ್ ದುಬೈ. ಇದು ಇಲ್ಲಿ ಇನ್ನೊಂದು ಅದ ನೋಡ್ರಿ ಫೇಮಸ್ ಹೋಟೆಲ್ ಬುರ್ಜ್ ಅಲ್ ಅರಬ್. ಇಲ್ಲಿಂದ ಕಾಣ್ತದ ಅದು.
ವಿಲ್ ಮೇಡಮ್ ಟು ಸ್ಟಾರ್ಟ್ ದುಬೈ. ಬಟ್ ನಾವು ಲಂಡನ್ದಾಗ ಹೋಗಿ ಬಂದ್ಬಿಟ್ಟೇವೆ, ಇಲ್ಲೇನು ಉಪಯೋಗ ಇಲ್ಲ. ಫುಲ್ ಮ್ಯಾಲ್ ಬಂದಿವಿ. ಇನ್ನೊಂದು ಎರಡು ಮ್ಯಾಲ್ ಹೋಗ್ಬೇಕು. ಎಷ್ಟು ಮಸ್ತ್ ಕಾಣ್ಲತ್ತದ ನೋಡ್ರಿ ಹಿಂದೆಲ್ಲ. ಕೆಳಗೆಲ್ಲ ವಾಟರ್ ಸ್ಪೋರ್ಟ್ಸ್ ಮಾಡ್ಲತ್ತಾರ. ಇಲ್ಲೇ ಜುಮೇರಾ ಪಾಮ್ ಬೀಚ್ ಅದ, ಭಾಳ ಮಸ್ತ್ ಅದಪ್ಪ. ಇನ್ನು ನೋಡ್ರಿ ನಾವು ಆಗಳ ಹೋಗಿದ್ವಲ್ಲ, ಏನಂತಾರೆ ಅದು ಬಿ ವ್ಯಾಟ್ ದ ಪಾಮ್, ಅದು ಸಿಕ್ಕಾಪಟ್ಟಿ ರಶ್ ಇತ್ತು. ಅದಕ್ಕಿಂತ ಇದು ಭಾಳ ಚಲೋ ಇದೆ. ಐನ್ ದುಬೈ ಭಾಳ ಚಲೋ ಅದ. ಫುಲ್ ಪ್ರೈವೇಟ್ ಅದ ಇದು ಆ್ಯಕ್ಚುಲಿ. ಅಂದ್ರೆ 8 ಮಂದಿ 9 ಮಂದಿಗೆ ಹಾಕ್ತಾರೆ, ಒಂದ್ರಾಗ ನಮ್ಗೆ 4 ಮಂದಿ ಹಾಕ್ಯಾರ. ಎದಕ್ಕಂದ್ರೆ ಫುಲ್ ಖಾಲಿ ಅದ. ನಾವು ಮಧ್ಯಾಹ್ನ ಬಂದೀವಲ್ಲ, ಭಾಳ ರಶ್ ಇಲ್ಲ ನೋಡ್ರಿ. ಇಲ್ಲೆಲ್ಲ ಇಲ್ಲಿ ಬಂದ್ರೆ ಇದೂ ಕಾಣ್ತದೆ ನಿಮಗೆ, ಅದು ಪಾಮ್ ವ್ಯೂ ಕಾಣ್ತದೆ. ಇಲ್ಲೆಲ್ಲ ತೋರಿಸ್ತೀನಿ ಎಲ್ಲ ಕಾಣ್ತದೆ ಇಲ್ಲಿ ನಿಮಗೆ ಪರ್ಫೆಕ್ಟ್. ಬೆಸ್ಟ್ ಇದು. ಇಲ್ಲೇನದಲ್ಲ, ಇದು ವಿ ವ್ಯಾಟ್ ದ ಪಾಮದ್ದು ಇಲ್ಲಿ ಮ್ಯಾಲೆ ಹತ್ತಿದ್ವಿ ನಾವು ಇಲ್ಲಿಂದ. ಅಲ್ಲಿಂದ ಚಲೋ ಕಾಣ್ತಕ್ರೆ ಅದು ಸಿಕ್ಕಾಪಟ್ಟಿ ರಶ್ ಇರ್ತದೆ. ಅದಕ್ಕಿಂತ ಇದು ಚಲೋ ಅನಿಸ್ತಾವ ನನಗರೆ. ಐನ್ ದುಬೈ ಬೆಸ್ಟ್. ಇಲ್ಲಿ ನೋಡ್ರಿ, ಇಲ್ಲಿ ಫ್ಲೈಟ್ ಲ್ಯಾಂಡಲ್ಲಿ ಅದ ಏನಂತ ಚಾರ್ಟರ್ ಪ್ಲೇನ್. ಇದ್ರೊಳಗೆಲ್ಲ ಮ್ಯಾಲಿಂದ ವ್ಯೂ ತೋರಿಸ್ತಾರೆ ಫುಲ್. ಇದು ಒಂದು ಬ್ಯಾರೆ ಅದ ನೋಡ್ರಿ, ಮಸ್ತ್ ಅದ ಇದು. ಇಲ್ಲಿ ಬುರ್ಜ್ ಜಲ್ಲರಬ್ಬು ಕಾಣ್ತದೆ ಇಲ್ಲಿಂದ, ಎಲ್ಲ ಮಸ್ತ್ ಕಾಣ್ತದೆ. ಬಟ್ ಏನ್ ಹೇಳ, ಓಹೋ ಸಣ್ಣ ಹುಡುಗರಿಗೆ ಅಡ್ಗೆ ಸಾಮಾನು ಮಾಡ್ಯಾರ ನೀರಾಗ. ಬೀಚ್ನ ಮಾಡ್ಯಾರ ನೋಡಿ ನಡಕ್. ಅದು ಮೋಸ್ಟ್ಲಿ ಪ್ರೈವೇಟ್ ಬೀಚ್ ಇರ್ಬೇಕಂತ. ಭಾಳ ರಶ್ ಅದ ಬೀಚಲ್ಲಿ ನೋಡಿ ಮಂದಿ. ಇಲ್ಲಿಂದೆಲ್ಲ ಫುಲ್ ಕ್ಲಿಯರ್ ಕಾಣ್ತದೆ ನೋಡ್ರಿ. ಏನಂತಾರೆ ಪಾಮ್ ವ್ಯೂ. ಆ ಸೈಡ್ ಈಗ ಮ್ಯಾಲೆ ಇರ್ಲತ್ತೀವಿ ಇನ್ನೂ. ಇದು ಮ್ಯಾಲೆ ಏರಿದ್ಮೇಲೆ ತೋರಿಸ್ತೀನಿ, ಅದು ಇನ್ನೂ ಮಸ್ತ್ ಕಾಣ್ತದೆ. ಇನ್ನೇನು ಓಷನ್ ಯಾವ ಪರಿ ಕಾಣ್ತದೆ ನೋಡ್ರಿ, ಫುಲ್ ಮಸ್ತ್ ಕಾಣ್ತದೆ. ಮ್ಯಾಲೆ ಬಂದೀವಿ ಫುಲ್ ಆಲ್ಮೋಸ್ಟ್. ಸ್ಪೆಷಾಲಿಟಿ ಏನಂದ್ರೆ ಇದು ಲಾರ್ಜೆಸ್ಟ್ ಜೈಂಟ್ ವೀಲ್. ಇದು ಇಡೀ ವರ್ಲ್ಡ್ನಾಗ ಟಾಲೆಸ್ಟ್ ಆ್ಯಂಡ್ ಲಾರ್ಜೆಸ್ಟ್. ಒಟ್ಟ ಓಹೋ ಹೈಯೆಸ್ಟ್ ಪಾಯಿಂಟಿಗೆ ಬಂದಿರ್ತಾಳೆ. ಎಷ್ಟು ಮಸ್ತ್ ಕಾಣ್ತದೆ ನೋಡ್ರಿ ಇದು ಪಾಮ್ ವೇವ್. ಇಲ್ಲಿಂದ ಕೆಳಗೆ ಹೊಂಟೀವಿ ಈಗ. ಹೆಂಗೆ ಕಾಣ್ಲಿ ಆತದ ನೋಡೆಲ್ಲ ಹೆವಿಪ್ಪ. ನೋಡ್ರಿ ದುಬೈ ರಾಜ. ಮನೆಗೆ ಹೋಗಿ ಸೂರತ್ ಪಿಕ್ಚರ್ ನೋಡೋದು ಅಂತ. ಹೌದ್ಲೇ, ನಮಗೂ ನೋಡ್ಬೋದು.